ನಮಸ್ಕಾರ ಸ್ನೇಹಿತರೆ. ಈ ವಿಶಾಲವಾದ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಮಾನ್ಯ ಆಸೆ ಇರುತ್ತದೆ. ಅದುವೇ ಅಖಂಡ ಐಶ್ವರ್ಯ ಮತ್ತು ಅತೀವ ಆನಂದ. ಜಗತ್ತಿನ 95% ಜನರು ಒಂದು ಸಾಮಾನ್ಯ ಜೀವನವನ್ನು ನಡೆಸಿ ಕೊನೆಗೆ ಮರೆಯಾಗಿ ಹೋಗುತ್ತಾರೆ. ಆದರೆ ಕೇವಲ 5% ಜನರು ಮಾತ್ರ ಇತಿಹಾಸ ಸೃಷ್ಟಿಸುತ್ತಾರೆ, ಅಖಂಡ ಐಶ್ವರ್ಯವನ್ನು ಅನುಭವಿಸುತ್ತಾರೆ. ಇದಕ್ಕೆ ಕಾರಣ ಅವರ ಜಾತಕವೋ ಅಥವಾ ಅದೃಷ್ಟವೋ ಎಂದು ನೀವು ಭಾವಿಸಿದ್ದರೆ ಅದು ತಪ್ಪು. ಅಸಲಿ ರಹಸ್ಯ ಇಲ್ಲಿದೆ. ಆದರೆ ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವರು ಹಗಲಿರುಳು ಬೆವರಿಳಿಸಿ ಕಷ್ಟಪಟ್ಟರೂ ಅವರ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆ. ದುಡಿದ ಹಣವೆಲ್ಲ ನೀರಿಗಿಂತ ವೇಗವಾಗಿ ಖರ್ಚಾಗಿ ಹೋಗುತ್ತದೆ. ಆದರೆ ಇನ್ನೂ ಕೆಲವರು ಅಷ್ಟೇನು ಕಷ್ಟ ಪಡೆದಿದ್ದರೂ ಅದ್ಭುತವಾದ ಸಂಪತ್ತನ್ನು, ಸುಖವನ್ನು ಅನುಭವಿಸುತ್ತಾರೆ. ಏಕೀ ತಾರತಮ್ಯ? ಇದು ಕೇವಲ ಅವರ ಅದೃಷ್ಟವೇ ಅಥವಾ ದೇವರು ಅವರ ಮೇಲೆ ಮಾತ್ರ ವಿಶೇಷ ಕೃಪೆ ತೋರುತ್ತಿದ್ದಾನೆಯೇ? ಖಂಡಿತ ಇಲ್ಲ. ಈ ಯಶಸ್ಸು ಮತ್ತು ವೈಫಲ್ಯದ ನಡುವಿನ ಅಸಲಿ ರಹಸ್ಯ ಅಡಗಿರುವುದು ನಿಮ್ಮ ಕಾಲದ ನಿರ್ವಹಣೆಯಲ್ಲಿ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ನಿಮ್ಮ ಹಣೆ ಬರಹವನ್ನು ಬದಲಿಸುವ ಶಕ್ತಿ ನಿಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ನೀವು ಪ್ರತಿದಿನ ನಿದ್ರೆ ಏಳುವ ಸಮಯದಲ್ಲಿ ಆ ಶಕ್ತಿ ಖಂಡಿತ ಇದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಮತ್ತು ಯೋಗಿಗಳು ತಮ್ಮ ಶಿಷ್ಯರಿಗೆ ಮಾತ್ರವೇ ಬೋಧಿಸುತ್ತಿದ್ದ ಕೆಲವು ಅತ್ಯಂತ ಗುಪ್ತ ವಿದ್ಯೆಗಳಿವೆ. ಇಂದು ಆ ವಿದ್ಯೆಗಳು ಕಾಲಗರ್ಭದಲ್ಲಿ ಮರೆಯಾಗಿವೆ. ಆದರೆ ಯಾರು ಈ ರಹಸ್ಯಗಳನ್ನು ತಿಳಿದು ಪಾಲಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸುತ್ತಾಳೆ. ಅವರ 7 ತಲೆಮಾರುಗಳಿಗೆ ಹಣದ ಕೊರತೆಯೇ ಬರುವುದಿಲ್ಲ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವುದು ಸಾಮಾನ್ಯ ವಿಷಯಗಳಲ್ಲ. ಇದು ಪುರಾಣಗಳ ಸಾರ. ಮಹಾನ್ ಯೋಗಿಗಳು ಅಡಗಿಸಿಟ್ಟ ಸಂಪತ್ತಿನ ರಹಸ್ಯಗಳು. ಬ್ರಹ್ಮ ಮುಹೂರ್ತದ ರಹಸ್ಯ ವಿಜ್ಞಾನವೇನು? ನಿಮ್ಮ ಹಸ್ತದಲ್ಲಿ ಅಡಗಿರುವ ದೇವತಾ ಶಕ್ತಿಗಳನ್ನು ಜಾಗೃತಗೊಳಿಸುವುದು ಹೇಗೆ? ಸಾಲದ ಬಾಧೆಯಿಂದ ಮುಕ್ತಿ ಹೊಂದಲು ಮಾಡಬೇಕಾದ ದೈವಿಕ ಸಂಕಲ್ಪ ಯಾವುದು? ಮಾಧವನ ಕಥೆಯ ಮೂಲಕ ಪ್ರಾಯೋಗಿಕ ಜೀವನ ಪಾಠ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಒಂದು ಸಣ್ಣ ಕಥೆಯ ಮೂಲಕ ಈ ಅದ್ಭುತ ಪ್ರಯಾಣವನ್ನು ಆರಂಭಿಸೋಣ. ಇದು ಕೇವಲ ಒಬ್ಬ ರೈತನ ಕಥೆಯಲ್ಲ. ಬಹುಶಃ ಇದು ನಿಮ್ಮ ಕಥೆಯೂ ಆಗಿರಬಹುದು. ಮುಂದುವರೆಯುವ ಮುನ್ನ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಏಕೆಂದರೆ ಅರ್ಧ ಜ್ಞಾನವು ಅಪಾಯಕಾರಿ. ಪ್ರತಿ ನಿಮಿಷವೂ ನಿಮ್ಮ ಉನ್ನತಿಗೆ ಪೂರಕವಾಗಿದೆ. ಬನ್ನಿ, ಈ ಜ್ಞಾನದ ಗಂಗೆಯಲ್ಲಿ ಮಿಂದು ಎದ್ದು ಬರಲಿ ನಿಮ್ಮ ಹೊಸ ಜೀವನ. ಒಂದು ಸುಂದರವಾದ ಹಳ್ಳಿಯಲ್ಲಿ ಮಾಧವ ಎನ್ನುವ ರೈತನಿದ್ದ. ಮಾಧವ ಎಂದರೆ ಒಳ್ಳೆಯತನಕ್ಕೆ ಇನ್ನೊಂದು ಹೆಸರು. ಕೋಳಿ ಕೂಗುವ ಮೊದಲೇ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ರಾತ್ರಿ ನಕ್ಷತ್ರಗಳು ಮೂಡಿದ ಮೇಲೆಯೇ ಮನೆಗೆ ಮರಳುತ್ತಿದ್ದ. ಮೈಯಲ್ಲಿ ಶಕ್ತಿ ಇರುವವರೆಗೂ ಕಷ್ಟಪಡುತ್ತಿದ್ದ. ಆದರೆ ಅವನ ಮನೆಯಲ್ಲಿ ಬಡತನ ಮಾತ್ರ ಬೆನ್ನು ಬಿಡುತ್ತಿರಲಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಬೆಳೆಗಳೆಲ್ಲ ಯಾವುದೋ ರೋಗಕ್ಕೆ ತುತ್ತಾಗಿ ನಾಶವಾಗುತ್ತಿದ್ದವು. ಮನೆಯಲ್ಲಿ ಸದಾ ಅನಾರೋಗ್ಯ, ಕಿರಿಕಿರಿ, ಸಾಲದ ಬಾಧೆ. ಅದೇ ಹಳ್ಳಿಯಲ್ಲಿ ಕೇಶವ ಎನ್ನುವ ಇನ್ನೊಬ್ಬ ರೈತನಿದ್ದ. ಅವನು ಮಾಧವನಷ್ಟು ಕಷ್ಟಪಡುತ್ತಿರಲಿಲ್ಲ, ಆದರೆ ಅವನು ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತಿತ್ತು. ಅವನ ಜಾನುವಾರುಗಳು ಆರೋಗ್ಯವಾಗಿದ್ದವು, ಬೆಳೆಗಳು ಸಮೃದ್ಧವಾಗಿದ್ದವು. ಇದನ್ನು ಕಂಡು ಮಾಧವನಿಗೆ ತುಂಬಾ ನೋವಾಗುತ್ತಿತ್ತು. ದೇವರೇ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲವಲ್ಲ, ನನಗೆ ಯಾಕೆ ಶಿಕ್ಷೆ ಎಂದು ಅಳುತ್ತಿದ್ದ. ಇಂತಹ ಸಮಯದಲ್ಲಿ ಆ ಹಳ್ಳಿಗೆ ಒಬ್ಬ ಮಹಾನ್ ಅವಧೂತರು ಬರುತ್ತಾರೆ. ಅವರ ಕಣ್ಣುಗಳಲ್ಲಿ ಸೂರ್ಯನ ತೇಜಸ್ಸು, ಮುಖದಲ್ಲಿ ಚಂದಿರನ ಪ್ರಶಾಂತತೆ ಇತ್ತು. ಮಾಧವನು ಅವರ ಪಾದಗಳಿಗೆ ಬಿದ್ದು ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಂಡ. ಸ್ವಾಮಿ, ನನ್ನ 7 ತಲೆಮಾರುಗಳು ಹೀಗೆಯೇ ಬದುಕಬೇಕೆ? ನನ್ನ ಕಷ್ಟಕ್ಕೆ ಫಲವೇ ಇಲ್ಲವೇ ಎಂದು ಗೋಳಿಟ್ಟ. ಯೋಗಿಗಳು ನಸುನಗುತ್ತಾ ಹೀಗಂದರು, ಮಗನೇ ಮಾಧವ, ನೀನು ಕಷ್ಟಪಡುತ್ತಿದ್ದೀಯಾ ನಿಜ, ಆದರೆ ನೀನು ಪ್ರಕೃತಿಗೆ ವಿರುದ್ಧವಾಗಿ ಬದುಕುತ್ತಿದ್ದೀಯ. ಲಕ್ಷ್ಮೀದೇವಿಯು ಭೂಮಿಯ ಮೇಲೆ ಸಂಚರಿಸುವ ಸಮಯದಲ್ಲಿ ನೀನು ನಿದ್ರಿಸುತ್ತಿದ್ದೀಯ. ದಾರಿದ್ರ್ಯ ದೇವತೆ ಬರುವ ಸಮಯದಲ್ಲಿ ನೀನು ಎಚ್ಚರಗೊಳ್ಳುತ್ತಿದ್ದೀಯ. ಇದೇ ನಿನ್ನ ಸರ್ವ ಕಷ್ಟಗಳಿಗೆ ಮೂಲ.
ಮಾಧವನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ನಿದ್ರೆ ಏಳುವುದಕ್ಕೂ ಹಣಕ್ಕೂ ಏನು ಸಂಬಂಧ ಎಂದು ಕೇಳಿದ. ಆಗ ಯೋಗಿಗಳು ಬ್ರಹ್ಮ ಮುಹೂರ್ತದ ಮಹತ್ವವನ್ನು ವಿವರಿಸಲು ಶುರು ಮಾಡಿದರು. ಸ್ನೇಹಿತರೆ, ಇಲ್ಲಿಂದ ನೀವು ಕೂಡ ತುಂಬಾ ಏಕಾಗ್ರತೆಯಿಂದ ಕೇಳಬೇಕು. ಮುಂಜಾನೆ 3:30ಯಿಂದ ಸೂರ್ಯೋದಯಕ್ಕಿಂತ ಮುಂಚಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎನ್ನುತ್ತಾರೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಇದರ ಹಿಂದೆ ಗಾಢವಾದ ವಿಜ್ಞಾನವಿದೆ. ಈ ಸಮಯದಲ್ಲಿ ವಾತಾವರಣವು ಅತ್ಯಂತ ಶುದ್ಧವಾಗಿರುತ್ತದೆ. ವಿಜ್ಞಾನದ ಪ್ರಕಾರ ಓಝೋನ್ ಪದರವು ಭೂಮಿಗೆ ಹತ್ತಿರವಿರುತ್ತದೆ. ಈ ಶುದ್ಧ ಗಾಳಿಯು ನಮ್ಮ ಶ್ವಾಸಕೋಶವನ್ನು ಸೇರಿದಾಗ ನಮ್ಮ ರಕ್ತ ಶುದ್ಧೀಕರಣವಾಗಿ ದೇಹಕ್ಕೆ ಅಪಾರ ಶಕ್ತಿ ಸಿಗುತ್ತದೆ. ಈ ಸಮಯದಲ್ಲಿ ಬ್ರಹ್ಮಾಂಡದಿಂದ ಒಂದು ವಿಶಿಷ್ಟವಾದ ಶಕ್ತಿ ಭೂಮಿಯ ಮೇಲೆ ಪ್ರವಹಿಸುತ್ತದೆ. ಯೋಗಶಾಸ್ತ್ರದ ಪ್ರಕಾರ ನಮ್ಮ ಮೆದುಳಿನಲ್ಲಿರುವ ಪೀನಿಯಲ್ ಗ್ಲ್ಯಾಂಡ್ ಈ ಸಮಯದಲ್ಲಿ ಅತ್ಯಂತ ಸಕ್ರಿಯವಾಗಿರುತ್ತದೆ. ನೀವು ಈ ಸಮಯದಲ್ಲಿ ಏನನ್ನು ಗಾಢವಾಗಿ ಸಂಕಲ್ಪಿಸುತ್ತೀರೋ ಅದು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ನಿದ್ರೆ ಮಾಡುವುದೆಂದರೆ ನಿಮ್ಮ ಕೈಗೆ ಬಂದ ಚಿನ್ನವನ್ನು ನೀವೇ ಎಸೆದಂತಾಗುತ್ತದೆ. ಯೋಗಿಗಳು ಮಾಧವನಿಗೆ ಈ ದಾರಿದ್ರ್ಯದಿಂದ ಹೊರಬಂದು ಕೋಟ್ಯಾಧಿಪತಿಯಾಗಲು 3 ರಹಸ್ಯ ಕ್ರಿಯೆಗಳನ್ನು ಬೋಧಿಸಿದರು. ಇದು ಕೇವಲ ಕೆಲಸಗಳಲ್ಲ, ಇವು ನಿಮ್ಮನ್ನು ಪರಮಾತ್ಮನೊಂದಿಗೆ ಜೋಡಿಸುವ ಸೇತುವೆಗಳು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸುವುದರಿಂದ ಬ್ರಹ್ಮಾಂಡದ ಆಶೀರ್ವಾದ ಸಿಗುತ್ತದೆ. ಬ್ರಹ್ಮ ಮುಹೂರ್ತೇಯ ನಿದ್ರಾಸ ಪುಣ್ಯಕ್ಷಯ ಕಾರಿಣಿ ತಾಂ ತ್ವಕ್ತ್ವಾ ಜಾಗೃಯಾತ್ ಪ್ರಾಜ್ಞಂ ಧರ್ಮಾರ್ಥೌ ಚಾನು ಚಿಂತಯೇತ್. ಇದರ ಅರ್ಥ, ಬ್ರಹ್ಮ ಮುಹೂರ್ತದ ನಿದ್ರೆಯು ಪುಣ್ಯವನ್ನು ಕ್ಷಯಿಸುತ್ತದೆ. ಬುದ್ಧಿವಂತನು ಆ ನಿದ್ರೆಯನ್ನು ತ್ಯಜಿಸಿ ಧರ್ಮ ಮತ್ತು ಅರ್ಥದ ಬಗ್ಗೆ ಚಿಂತಿಸಬೇಕು. ಮೊದಲ ರಹಸ್ಯ ಕರದರ್ಶನ ಮತ್ತು ಭೂಮಿಯ ನಮನ, ಸಂಕಲ್ಪದ ಶಕ್ತಿ. ಯೋಗಿಗಳು ಹೇಳಿದರು, ಮಾಧವ, ನಿದ್ರೆಯಿಂದ ಕಣ್ಣು ಬಿಟ್ಟ ತಕ್ಷಣ ಅದೆಷ್ಟೋ ಜನರು ಮಾಡುವ ತಪ್ಪು ಎಂದರೆ ಮೊಬೈಲ್ ನೋಡುವುದು ಅಥವಾ ತಮ್ಮ ಕಷ್ಟಗಳನ್ನು ನೆನೆದು ಚಿಂತಿಸುವುದು. ಆದರೆ ಧನವಂತನಾಗುವವನು ಮೊದಲು ಮಾಡಬೇಕಾದ ಕೆಲಸ ತನ್ನ 2 ಅಂಗೈಗಳನ್ನು ನೋಡುವುದು. ನಮ್ಮ ಅಂಗೈ ತುದಿಯಲ್ಲಿ ಲಕ್ಷ್ಮಿ ಇರುತ್ತಾಳೆ. ನಾವು ಕೆಲಸ ಮಾಡುವುದು ಬೆರಳುಗಳಿಂದ, ಅದರಿಂದಲೇ ಹಣ ಬರುವುದು. ಮಧ್ಯದಲ್ಲಿ ಸರಸ್ವತಿ ಇರುತ್ತಾಳೆ. ಹಣ ಗಳಿಸಲು ಬುದ್ಧಿ ಬೇಕು. ಬುಡದಲ್ಲಿ ಗೌರಿ ಇರುತ್ತಾಳೆ. ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡಿಕೊಂಡು ಈ ಮಂತ್ರವನ್ನು ಜಪಿಸು. ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಇದರ ನಂತರ ಹಾಸಿಗೆಯಿಂದ ಇಳಿಯುವ ಮುನ್ನ ಭೂತಾಯಿಗೆ ನಮಸ್ಕರಿಸಿ ಈ ಕ್ಷಮಾ ಪ್ರಾರ್ಥನೆ ಮಾಡು. ಸಮುದ್ರ ವಸನೆ ದೇವಿ, ಪರ್ವತ ಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ. ನನ್ನ ಭಾರವನ್ನು ಹೊರುತ್ತಿರುವ ತಾಯಿ, ನಿನ್ನನ್ನು ಕಾಲಿನಿಂದ ತುಳಿಯುತ್ತಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ಪ್ರಾರ್ಥಿಸಬೇಕು. ಇದು ನಿಮ್ಮಲ್ಲಿನ ಅಹಂಕಾರವನ್ನು ಅಳಿಸಿ ಸಾತ್ವಿಕ ಶಕ್ತಿಯನ್ನು ತುಂಬುತ್ತದೆ. 2ನೇ ರಹಸ್ಯ ಉಷಾಪಾನ. ದೇಹವು ರೋಗಗ್ರಸ್ತವಾಗಿದ್ದರೆ ನೀವು ಎಷ್ಟೇ ಸಂಪಾದಿಸಿದರೂ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ. ಹಣವೆಲ್ಲ ಆಸ್ಪತ್ರೆ ಪಾಲಾಗುತ್ತದೆ. ಆದ್ದರಿಂದ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜುವ ಮೊದಲೇ ಆ ನೀರನ್ನು ಕುಡಿಯಬೇಕು. ಇದು ನಿಮ್ಮ ಜೀರ್ಣಾಂಗ ವ್ಯೂಹವನ್ನು ಶುದ್ಧೀಕರಿಸುತ್ತದೆ. ಹಲ್ಲುಜ್ಜುವ ಮುನ್ನ ಇರುವ ಲಾಲಾರಸವು ಅತ್ಯಂತ ಶಕ್ತಿಶಾಲಿ ಔಷಧಿಯಾಗಿದ್ದು ಅದು ಹೊಟ್ಟೆಯ ಆಮ್ಲೀಯತೆಯನ್ನು ಅಂದರೆ ಅಸಿಡಿಟಿ ಕಡಿಮೆ ಮಾಡುತ್ತದೆ. 3ನೇ ರಹಸ್ಯ ದೀಪಾರಾಧನೆ. ಸೂರ್ಯ ಉದಯಿಸುವ ಮೊದಲೇ ಯಾರ ಮನೆಯಲ್ಲಿ ದೀಪ ಬೆಳಗುತ್ತದೆಯೋ ಆ ಮನೆಗೆ ಲಕ್ಷ್ಮಿ ನಡೆದುಕೊಂಡು ಬರುತ್ತಾಳೆ. ಸಾಧ್ಯವಾದರೆ ಹಸು ತುಪ್ಪದ ದೀಪ ಹಚ್ಚಿ. ಅದರ ಸುವಾಸನೆಯು ಗಾಳಿಯಲ್ಲಿರುವ ನಕಾರಾತ್ಮಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ದೀಪದ ಮುಂದೆ ಕುಳಿತು ನನ್ನ ಕುಟುಂಬ ಸುಖವಾಗಿರಲಿ, ನನಗೆ ಸನ್ಮಾರ್ಗ ತೋರಿಸು ಎಂದು ಧ್ಯಾನಿಸಿ. ಆ ಸಮಯದಲ್ಲಿ ಬರುವ ಆಲೋಚನೆಗಳು ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಹೊಸ ದಾರಿಗಳನ್ನು ತೋರಿಸುತ್ತವೆ. ತುಪ್ಪದ ದೀಪ ಹಚ್ಚಲು ಸಾಧ್ಯವಾಗದವರು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ. ಯೋಗಿಗಳು ಹೇಳಿದ ಈ 3 ರಹಸ್ಯಗಳನ್ನು ಮಾಧವನು ಚಾಚೂ ತಪ್ಪದೆ ಪಾಲಿಸಿದ.
ಕೇವಲ 41 ದಿನಗಳು, ಅಂದರೆ ಒಂದು ಮಂಡಲ ಕಾಲದಲ್ಲಿ ಅವನ ಜೀವನದಲ್ಲಿ ಅದ್ಭುತಗಳು ಸಂಭವಿಸಿದವು. ಅವನ ಮುಖದಲ್ಲಿ ಹೊಸ ತೇಜಸ್ಸು ಮೂಡಿತು. ಆಲಸ್ಯ ದೂರವಾಯಿತು. ಕೆಲಸದಲ್ಲಿ ವೇಗ ಹೆಚ್ಚಿತು. ಕಾಲಕ್ರಮೇಣ ಅವನ ಹೊಲದಲ್ಲಿ ಬಂಗಾರದಂತಹ ಬೆಳೆ ಬಂದಿತು. ಮಾಧವನು ಆ ಹಳ್ಳಿಯಲ್ಲೇ ಅತೀ ದೊಡ್ಡ ಧನವಂತನಾದ. ಅವನ ಮುಂದಿನ 7 ತಲೆಮಾರುಗಳು ಈ ಸಂಪ್ರದಾಯವನ್ನು ಮುಂದುವರಿಸಿ ಸುಖವಾಗಿ ಬಾಳಿದವು. ನೋಡಿದಿರಾ ಸ್ನೇಹಿತರೆ, ಕರದರ್ಶನವೆಂದರೆ ನಿಮ್ಮ ಸಂಕಲ್ಪ, ಉಷಾಪಾನವೆಂದರೆ ನಿಮ್ಮ ಆರೋಗ್ಯ, ದೀಪಾರಾಧನೆ ಎಂದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ. ಈ ಮೂರನ್ನು ಬ್ರಹ್ಮ ಮುಹೂರ್ತದಲ್ಲಿ ಯಾರು ಮಾಡುತ್ತಾರೋ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರು ನಿಮಗೆ ಅವಕಾಶಗಳನ್ನು ಕೊಡುತ್ತಾನೆ, ಆದರೆ ಆ ಅವಕಾಶಗಳನ್ನು ಹಿಡಿಯುವ ಅರ್ಹತೆಯನ್ನು ನೀವೇ ಬೆಳೆಸಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕೆಂದರೆ ನಾಳೆಯಿಂದಲೇ ಈ ಅಭ್ಯಾಸವನ್ನು ಶುರು ಮಾಡಿ. ಕೇವಲ 21 ದಿನ ಪಾಲಿಸಿ ನೋಡಿ. ನಿಮ್ಮ ಒಳಗಿನ ಶಕ್ತಿ ನಿಮಗೆ ಅರಿವಾಗುತ್ತದೆ. ಈ ಅಮೂಲ್ಯವಾದ ಜ್ಞಾನವನ್ನು ನಿಮ್ಮ ಆತ್ಮೀಯರಿಗೂ ಹಂಚಿ. ಯಾಕೆಂದರೆ ಒಳ್ಳೆಯದನ್ನು ಹಂಚಿದರೆ ಅದು 100 ಪಟ್ಟಾಗಿ ನಮಗೆ ಮರಳಿ ಬರುತ್ತದೆ. ನೀವು ನಾಳೆಯಿಂದಲೇ ಈ ಬ್ರಹ್ಮ ಮುಹೂರ್ತದ ಅಭ್ಯಾಸವನ್ನು ಶುರು ಮಾಡುತ್ತೀರಾ? ಹೌದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ನಾಳೆಯಿಂದಲೇ ಆರಂಭಿಸುತ್ತೇನೆ ಎಂದು ಟೈಪ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.